ಬಂತು ಕಣ್ರಿ ಬಸ್ಸು. ಅತಿ ಅತಿ ಸಮಯ. ಸಕಲೇಶ್ವರ ಅತಿ ಬೇಗ. ಟೈಮ್ ಆಯ್ತು. ಹೋಗಿ ರೈಟ್ ತಗೊಳ್ಳಿ ಸ್ವಾಮಿ. ಅಯ್ಯೋ 5 ವರ್ಷ ಆಗಿಲ್ಲ ಅಂತ ಕೊಡಿ ಬೇಗ ಸರ್. ನಿಮ್ದೆಷ್ಟು ಸರ್? ಒಂದ್ ಕೊಡ್ರಿ. ಒಂದು ಟಿಕೆಟಾ? ಹಾಂ ಸರ್ ಚೇಂಜ್. ಸಕಲೇಶ್ಪುರ ಒಂದ್ ಕೊಡಪ್ಪ. ಬೇಗ ಬೇಗ ಕೊಡಿ ಸರ್. ಅಯ್ಯ ಕೊಡೋ ನೋಡಿ ಟಿಕೆಟ್ ನೋಡಿ. ಬಿಡ್ಬೇಡಿ. ಯಾರ್ರೀ ಪಿಕ್ ಪ್ಯಾಕೆಟ್ ಮಾಡಿದ್ದು? ಇವನು. ರೇ ಸ್ವಾಮಿ, ಯಾರ್ ಕಡೆ ಕೈ ತೋರಿಸ್ತಾ ಇದ್ದೀರಾ? ನಾನ್ ಯಾರು ಅಂತ ಗೊತ್ತಾ? ಯಾರು ಹೇಳಲ್ಲ. ನನ್ನ ಮೇಲೆ ಏನಾದ್ರು ಡೌಟ್ ಇದ್ರೆ ಫಸ್ಟ್ ನನ್ನ ಚೆಕ್ ಮಾಡ್ಬಿಡಿ, ಆಮೇಲೆ ನನ್ ಮೇಲೆ ಚಾರ್ಜ್ ಮಾಡಿ. ಮಾಡಿ ಕಡೆ. ಯಾಕಪ್ಪ ಸುಮ್ನೆ ಸುಳ್ಳು ಹೇಳ್ತೀಯಾ? ರೇ ಸ್ವಾಮಿ, ನಾನೇ ಕಣ್ಣಾರೆ ನೋಡಿದೀನಿ ನಿಮ್ ಜೇಬ್ಗೆ ಇವನ್ ಕೈಯಾಗ ಪರ್ಸ್ ಹೊಡ್ದಿದ್ದನ್ನ. ನನ್ ಜೇಬ್ಗ? ಅಯ್ಯೋ ನನ್ನ ಪರ್ಸು. ಸ್ವಾಮಿ, ನನ್ಗೆ ಯಾಕೋ ಈ ನನ್ ಮಗನ ಮೇಲೆ ಡೌಟ್. ಇವನೇ ಕದ್ಬಿಟ್ಟು ಕಂಡೋರ್ ಮೇಲೆ ಹಾಕಿ ಎಸ್ಕೇಪ್ ಆಗೋತಾರ ಅವನೇ. ಫಸ್ಟ್ ಇವನ್ ಚೆಕ್ ಮಾಡಿ. ಏನ್ ಅನ್ಕೊಂಡಿದ್ಯಾ ನನ್ನ? ಸದ್ಯಕ್ಕೆ ಏನು ಅನ್ಕೊಂಡಿಲ್ಲ, ಸಿಗಾಕೊಂಡ್ಮೇಲೆ ಕಳ್ಳ ಅಂತೀವಿ. ನನ್ನೇ ಚೆಕ್ ಮಾಡ್ತೀನ. ಇದೇ ನನ್ ಪರ್ಸು. ಫಸ್ಟ್ ಈ ಕಳ್ಳನ್ ಚಾರ್ಜ್ ಮಾಡ್ರಿ. ಏನೋ ಬರಿಗೈಲಿ ಬಂದಿದ್ಯಾ? ಎಲ್ಲೋ ಕ್ಯಾಶು? ಇನ್ನು 15 ದಿವಸ ಆಗತ್ ಮಗ. ಡೆಲ್ಲಿಗೂ ಪಿಕ್ ಪಾಕೆಟ್ಗೂ ಏನೋ ಕನೆಕ್ಷನ್ ಇದೆ. ಅಷ್ಟ್ರಲ್ಲಿ ಒರಿಜಿನಲ್ ಡೆಲ್ಲಿ ಜ್ಞಾನ ಬಂದ್ಬಿಟ್ರೆ? ಡೋಂಟ್ ವರಿ ಮಗ, ನಾನು ಇಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ. ನೀನ್ ಅಲ್ಲಿಗೆ ಹೋಗಿ ಆ ಡೆಲ್ಲಿ ಒಂದು ವಾಚ್ ಮಾಡು. ಅವ್ನ್ಗೆ ಏನಾದ್ರು ಜ್ಞಾನ ಬಂದ್ರೆ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡು. ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಓಕೆ ಮಮ್ಮ, ಹುಷಾರಾಗಿ ಹ್ಯಾಂಡಲ್ ಮಾಡು. ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಬರೋ ಗೆಸ್ಟ್ ಗಳಿಗೆ ಸರ್ವ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಅವ್ರನ್ನ ಫಾಲೋ ಮಾಡಿ ಚೆಕ್ ಮಾಡೋದಕ್ಕಲ್ಲ. ಅವನು ನನ್ನ ಕ್ಲೋಸ್ ಫ್ರೆಂಡ್ ಮಗ. ನೀನು ಫಾಲೋ ಮಾಡಿದ ವಿಷಯ ಅವನಿಗೆ ಗೊತ್ತಾದ್ರೆ ನನ್ನ ಮೇಲೆ ಅವ್ನಿಗೆ ಎಷ್ಟು ಬೇಜಾರಾಗತ್ತ ಗೊತ್ತಾ? ಅವನೆಂಥವನು ನನಗೆ ಚೆನ್ನಾಗಿ ಗೊತ್ತು. ನೋಡು, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನೀನ್ ಕೆಲಸ ಕಳ್ಕೊಳ್ತೀಯ, ಹುಷಾರ್. ಇಲ್ಲ ಸರ್, ಅದು ಡೆಲ್ಲಿ. ಇದ್ಯಾಕ್ರಿ ಬೆಳ್ಬೆಳ್ಗೆ ಅವನ್ ಮೇಲೆ ಕಿರ್ಚಾಡ್ತಾ ಇದ್ದೀರಾ? ಏನ್ ಮಾಡ್ದ? ಯೂಸ್ಲೆಸ್ ಫೆಲೋ. ಮನೆ ಕೆಲಸ ಮಾಡು ಅಂದ್ರೆ ಸಿಐಡಿ ಕೆಲಸ ಮಾಡ್ತಾ ಇದ್ದಾನೆ. ಅದ್ ಸರಿ, ಪ್ರೀತಿಯಲ್ಲಿ ಇನ್ನೂ ಬಂದಿಲ್ವಾ? ಎಂಗೇಜ್ಮೆಂಟ್ ಮುಗೀತು, ಇವತ್ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ಸ್ವಲ್ಪ ಉಪ್ಪಿನಕಾಯ ಮಾರಕ್ ಬಂದಿರೋದಲ್ದೆ ನನ್ನೇ ಯಾರು ಅಂತ ಕೇಳ್ತೀರಾ? ವಾಟ್ ಯು ಮೀನ್? ಮೀನ್ ಮಾರೋರಾ? ಶಟ್ ಅಪ್. ಯಾರ್ರೀ ನೀವು? ತಿರ್ಗಾ ಅದನ್ನ ಕೇಳ್ತಾ ಇದ್ದೀರಲ್ಲ. ಒಂದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ನಾನ್ ನಿಮ್ ಬಾಯ್ ಫ್ರೆಂಡ್ ಅಂತೂ ಅಲ್ಲ. ಯು ಇಡಿಯಟ್, ನಾನ್ ಯಾರು ಗೊತ್ತೇನೋ ನಿಂಗೆ? ಅದನ್ನೇ ಅವಾಗ್ಲಿಂದ ಕೇಳ್ತಿದ್ದೀನಿ ಕಣೆ. ಹೇಳೆ, ಯಾರೇ ನೀನು? ಮೀನ್ ಮಾರೋಳ ಇಲ್ಲ ಸೋಪ್ ಮಾರೋಳ? ಹೇಳೆ. ಜ್ಯೂಸ್ ಕೌಂಟರ್ ನನಗೆ ಕಣೆ ಹೇಳೆ ಅಂತಿದ್ಯಾ? ನೀನ್ ಕಾಲರ್ ಹಿಡ್ಕೊಂಡೆ, ನಾನೇನು ಹಿಡ್ಕೊಳ್ಳೋದು? ಯು ರಾಸ್ಕಲ್, ನಮ್ ಡ್ಯಾಡಿ ಬರೀ ನಿನ್ನ ಸಾಯಿಸ್ಬಿಡ್ತೀನಿ. ಯಾವನೇ ನಿಮ್ ಡ್ಯಾಡಿ ಇಂತ ಗಂಡು ಬೀರಿ ನುಡ್ಸಿರೋದು? ಯು ಏ ಪ್ರೀತಿ, ತೆಗೆಯಮ್ಮ ಕೈನಾ. ಏನ್ ಮಾಡ್ತಾ ಇದ್ಯಾ ನೀನು? ಯಾರೋ ಸ್ಕೌಂಡಲ್. ಅಯ್ಯೋ ಬಿಡಮ್ಮ ನೀನು. ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಫ್ರೆಂಡ್ ಕೃಷ್ಣನ್ ಮಗ ಅಕ್ಷಯ್. ಏನಮ್ಮ ನೀನು ಇಟ್ ಶಾರ್ಟ್ ಟೆಂಪರ್ ಆದ್ರೆ ಹೇಗೆ? ಬಾ ನೀನು ಒಳಗ್ ಬಾ, ನಿಂಗೆ ಹೇಳ್ತೀನಿ. ಸುಮ್ಮನೆ ಗೊತ್ತಿರಲ್ಲ ಮಾಡಲ್ಲ, ಏನೋ ಮಾತಾಡ್ತಿರ್ತಾನೆ. ಐ ಆಮ್ ಸಾರಿ ಅಕ್ಷಯ್, ಅವಳು ನನ್ನ ಮಗಳ ಪ್ರೀತಿ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಷ್ಟೇ. ಆದ್ರೆ ಕ್ಯಾರೆಕ್ಟರ್ ಮಾತ್ರ
24 ಕ್ಯಾರೆಟ್ ಗೋಲ್ಡ್. ಬೇಜಾರ್ ಮಾಡ್ಕೊಡಪ್ಪ. ಸಾರಿ ಅಂಕಲ್, ನನಗೂ ನಿಮ್ ಮಗಳು ಅಂತ ಗೊತ್ತಿರಲಿಲ್ಲ. ನಂದು ತಪ್ಪಿದೆ, ನಾನೇ ಹೋಗಿ ಸಾರಿ ಕೇಳ್ತೀನಿ. ಇಟ್ಸ್ ಆಲ್ ರೈಟ್. ಪ್ರೀತಿ ಪ್ರೀತಿ ನನ್ ಮಾತ್ ಕೇಳೆ. ಏನ್ ಮಮ್ಮಿ, ನಾನ್ ಯಾಕೆ ಸಾರಿ ಕೇಳಿ? ಅಯ್ಯೋ, ಆ ಹುಡ್ಗನ್ ಯಾರು ಅಂತ ಅನ್ಕೊಂಡಿದ್ಯಾ? ನಿಮ್ ಡ್ಯಾಡಿ ಫ್ರೆಂಡ್ ಕೃಷ್ಣ ಅಂಕಲ್ ಇಲ್ವಾ, ಅವ್ರ ಮಗ. ತುಂಬಾ ಒಳ್ಳೆ ಹುಡ್ಗ. ನಿನ್ನ ಅವನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ನೀನ್ ನೋಡಿದ್ರೆ ಫಸ್ಟ್ ಸೈಟ್ ಅಲ್ಲೇ ಫೈಟ್ ಶುರು ಮಾಡ್ಕೊಂಡಿದ್ಯಾ. ನೋಡು, ಇನ್ಮೇಲಾದ್ರೂ ಅವ್ನ್ ಮುಂದೆ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು. ಅವನ್ಗೆ ಇಷ್ಟ ಆಗೋ ತರ ನಡ್ಕೊಮ್ಮ. ಛೀ, ಹೋಗ್ ಮಮ್ಮಿ. ನಂಗ್ ಮದ್ವೆನೂ ಬೇಡ, ಏನು ಬೇಡ. ತಾಯಿ ಆಗ್ತಾ ಇದ್ದಾಳೆ ಅಂದ್ರೆ ಜನವಿದು ಡೆಲ್ಲಿ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ. ಇದೇನಿದು, ಇಬ್ರು ಮುಖ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ. ಇವತ್ತು 12 ಗಂಟೆಗೆ ಸುವರ್ಣ ಚಾನಲ್ ನಲ್ಲಿ ಅಣ್ಣ ಅವ್ರ ಸಿನಿಮಾ ಬರುತ್ತೆ, ಬನ್ನಿ ನೋಡೋಣ. ಬನ್ನಿ ಮೇಡಮ್. ಮೇಡಮ್ ಒಂದ್ ನಿಮಿಷ. ಅಯ್ಯೋ, ಇದು ನೆನ್ನೆ ಪೇಪರು, ಇವತ್ತಿನ ಪೇಪರು ನಾನು ಆಗ್ಲೇ ಅವ್ರು ಕೊಟ್ಟಾಯ್ತು. ನೋಡಿ, ಕೊಡ್ತಾ ಇದಾರೆ. ಪೇಪರ್ ಕೊಡೋದಕ್ಕೆ ಅಂತ ಪಾಪದೋ ನಾನಿರ್ಬೇಕಾದ್ರೆ ನೀವ್ ಯಾಕೆ ತೊಂದ್ರೆ ತಗೊಳ್ತೀರಾ? ಹೊಡಿ ಹೊಡಿ ಹೊಡಿ. ಪ್ರೀತಿ, ಬಂದೆ ಡ್ಯಾಡಿ. ನಾವು ಫಂಕ್ಷನ್ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ನೋ ಡ್ಯಾಡಿ, ನೀವ್ ಹೋಗ್ ಬನ್ನಿ. ಸರಿ. ಲೋ ಚಲ್ವಾ, ಯಜಮಾನ್ರೆ, ನಾವು ಬರೋದ್ ಲೇಟ್ ಆಗುತ್ತೆ, ಮನೆ ಕಡೆ ಜೋಪಾನ. ಅಕ್ಷಯನ ಸರಿಯಾಗಿ ನೋಡ್ಕೋ. ಅಯ್ಯೋ, ನನ್ನ ಗಮನ ಎಲ್ಲ ಅವ್ರ ಮೇಲೆ ಇದೆ. ಏನು? ನೀವ್ ಹೋಗ್ ಬನ್ನಿ, ನೋಡ್ಕೋತೀನಿ. ಇಡಿಯಟ್. ಒಳ್ಳೆ ಚಾನ್ಸ್ ಸಿಕ್ಕಿದೆ. ಪ್ರೀತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹೆಲ್ಪ್ ಆಗತ್ತೆ. ಈ ಚಲುವ ಇದಾನಲ್ಲ, ಏನ್ ಮಾಡೋದು? ಚೆಲ್ವಾ, ಚೆಲ್ವಾ, ಆ ಬಾಯ್ಲಿ. ಬಂದೆ ಅಮ್ಮವ್ರೆ. ಏನಮ್ಮವ್ರೆ? ನೋಡು, ನನ್ಗೆ ಅರ್ಜೆಂಟ್ ಆಗಿ ಐಸ್ ಕ್ರೀಮ್ ಬೇಕು. ಆ? ಹೋಗ್ ತಗೊಂಬ. ಈ ಚಳಿಯಲ್ಲಿ ಐಸ್ ಕ್ರೀಮಾ? ಹೇಳ್ದಷ್ಟ್ ಮಾಡು, ನಾನ್ ತಾನೇ ತಿನ್ನೋದು. ತುಂಬಾ ದೂರ ಹೋಗ್ಬೇಕು, ಲೇಟ್ ಆಗುತ್ತೆ. ಅದಕ್ಕೆ ಬೇಗ ಹೋಗು ಅಂತಿರೋದು. ಹೋಗ್ಲೇಬೇಕಾ? ಚಲ್ವಾ, ಏನ್ ಸಾರ್? ಹಾಗೆ ನನ್ಗೊಂದ್ ಪ್ಲೇಟ್ ಪಾನಿಪುರಿ ಬೇಕು, ತಗೊಂಬಾ. ಪಾನಿಪುರಿ ಏನಿದ್ರು ಸಂಜೆನೆ ಸಿಗೋದು. ಸರಿ, ಸಂಜೆವರೆಗೂ ಕಾದ್ಬಿಟ್ಟು ತಗೊಂಬಾ. ಸಂಜೆವರೆಗೂ ಕಾಯ್ತಾ ಕೂತ್ಕೊಂಡ್ರೆ ಅಮ್ಮ ಅವ್ರಿಗೆ ತರೋ ಐಸ್ ಕ್ರೀಮ್ ಕರ್ಗೋಗುತ್ತೆ ಅಷ್ಟೇ. ಫಸ್ಟ್ ಐಸ್ ಕ್ರೀಮ್ ತರ್ತೀಯ, ಪಾನಿಪುರಿ ತರ್ತೀಯ? ನೀನೇ ಡಿಸೈಡ್ ಮಾಡಿ ನಿಧಾನವಾಗಿ ತಗೊಂಬಾ. ಹಗ್. ಸದ್ಯ ಈ ಪ್ರಾಣಿ ತೊಲಗ್ತು, ಹೇಗಾದ್ರೂ ಮಾಡಿ ಪ್ರೀತಿನ ಮಾತಾಡಿಸ್ಬೇಕು. ಸಾರಿ. ಫಸ್ಟ್ ನಾನೇ ಕೇಳ್ತೀನಿ. ಸಾರಿ. ಇಲ್ಲ, ನಾನ್ ಕೇಳ್ತೀನಿ. ಸಾರಿ. ಇಲ್ಲ, ನಂದೇ ತಪ್ಪು. ನಿಮ್ಮನೆಗ್ ಬಂದು ನಿಮ್ಗೆ ರೋಫ್ ಆಗ್ದೆ. ಸಾರಿ. ನೀವ್ ನಮ್ಮನೆ ಗೆಸ್ಟ್ ಅಂತ ಗೊತ್ತಿಲ್ದೆ ನಿಮ್ಮನ್ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಸಾರಿ. ಈ ಮನೆಯಲ್ಲಿ ಇರೋರ್ ಜೊತೆಗೆ ಬರೋರ್ಗ್ ಬೇರೆ ಚಾಕ್ರಿ ಮಾಡ್ಬೇಕು. ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಈ ಅಮ್ಮನಿಗೆ ಐಸ್ ಕ್ರೀಮ್, ಅವನಿಗೆ
ಬೆಳಿಗ್ಗೆನೆ ಪಾನಿಪುರಿ ಅಂತೆ. ಎಲ್ಲ ನನ್ನ ಕರ್ಮ, ಏನ್ ಮಾಡೋದು? ಆ ಐಸ್ ಕ್ರೀಮ್ಗೂ ಪಾನಿಪುರಿಗೂ ಏನೋ ಲಿಂಕ್ ಇದೆ. ಒಂದು ಕೋಲ್ಡ್, ಒಂದು ಹಾಟ್ ಒಟ್ಟಿಗೆ ಸೇರಿದ್ರೆ ಐಸ್ ಕ್ರೀಮ್ ಕರ್ಗೋಗುತ್ತೆ. ಲಿಂಕ್ ಎಲ್ಲೋ ಮಿಸ್ ಆಗಿದೆಯಲ್ಲ, ರೆಡ್ ಹ್ಯಾಂಡ್ ಆಗೇ ಹಿಡಿಬೇಕು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಇವ್ರಿಗೆ ಪ್ರಜ್ಞೆ ಬರೋದಕ್ಕಿನ್ನ ಎಷ್ಟು ದಿವಸ ಆಗುತ್ತೆ? ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ. ಹಾ. ಹಿಂಗೆ ಅಂತ ಹೇಳಕ್ಕಾಗಲ್ಲ. ಒಂದ್ ವಾರ ಆದ್ರೂ ಆಗ್ಬೋದು, ಒಂದ್ ತಿಂಗಳಾದ್ರೂ ಆಗ್ಬೋದು. ನಿಮ್ ಬಾಯಾರಿಕೆಯಿಂದ 1 ತಿಂಗಳಾದ್ರೂ ಸರಿನಾ ಡಾಕ್ಟ್ರೆ? ವಾಟ್ ಯು ಮೀನ್? ಅದು ಇವನು ಸಾಫ್ಟ್ವೇರ್ ಇಂಜಿನಿಯರ್ ಸರ್, ಹೆವಿ ಹಾರ್ಡ್ ವರ್ಕರ್. ರೆಸ್ಟ್ ಅಂತ ತಗೊಳ್ತಾ ಇರೋದೇ ಈಗ. ಇವನೇನಾದ್ರೂ ಕಂಡ್ಬಿಟ್ಬಿಟ್ರೆ ಕಂಪ್ಯೂಟರ್ ಮುಂದೆ ಬಂದು ಕುತ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳಿದ್ದು ಸರ್, ಇವ್ನ ಏನಾದ್ರು ಜ್ಞಾನ ಬಂದ್ಬಿಟ್ರೆ ಈ ನಂಬರ್ ಫೋನ್ ಮಾಡ್ಬಿಡಿ ಸರ್, ಪ್ಲೀಸ್ ಸರ್. ಆಲ್ ರೈಟ್. ಏನೋ ಚೆಲ್ವಾ, ಈ ರೂಮ್ ಇಷ್ಟೊಂದು ಗಲೀಜಾಗಿದೆ. ಇದು ಅವ್ರ ರೂಮು, ನೀಟಾಗಿರ್ಬೇಕು. ನೀನ್ ಹೋಗು, ನಾನೇ ಕ್ಲೀನ್ ಮಾಡ್ತೀನಿ. ಕಸದ ಪೊರಕೆ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ದಿರೋ ಈ ಹುಡುಗಿ ಕೈಗೆ ಪೊರಕೆ ಕೊಟ್ಟು ಕಸ ಹೊಡೆಯೋ ಲೆವೆಲ್ ಕರ್ಕೊಂಡು ಬಂದಿದಾನಲ್ಲ, ಇವನು ಮಹಾನ್ ಕದಿಮಾನೆ. ಇವತ್ ಗೆಸ್ಟ್ಗೆ ಏನ್ ಅಡ್ಗೆ ಮಾಡ್ತಾ ಇದ್ಯೋ? ಅವಲಕ್ಕಿಗೆ ಒಗ್ಗರಣೆ ಆಗ್ತಾ ಇದೀನಮ್ಮವ್ರೆ. ಅವಲಕ್ಕಿ ತಿನ್ನಕ್ಕೆ ಅವ್ರೇನ್ ಕುಚ್ಚೇಲಾನ? ಕುಬೇರ ಕಣೋ. ಆ. ಹೋಗ್ ಚಿಕನ್ ತಗೊಂಬಾ, ಆ. ಇವತ್ ನಾನೇ ಅಡ್ಗೆ ಮಾಡ್ತೀನಿ. ಪೊರ್ಕೆ ಲೆವೆಲ್ ಇಂದ ಸೌಟ್ ಲೆವೆಲ್ ತಂದ್ಬಿಟ್ನಾ? ಹೀಗೆ ಬಿಟ್ರೆ ನನ್ನ ಪೋಸ್ಟ್ಗೆ ಸ್ಕೆಚ್ ಹಾಕ್ಬಿಡ್ತಾನೆ. ಹುಷಾರಾಗಿರ್ಬೇಕು. ಏಯ್, ಏನೋ ಗೊಣಗ್ತಾ ಇದ್ಯಾ? ಬೇಗ ಹೋಗಿ ಚಿಕನ್ ತಗೊಂಬಾ. ಆಯ್ತಮ್ಮ. ವಾವ್, ಚೆನ್ನಾಗಿದೆ. ಏನೋ ಚಲ್ವಾ, ಅವಲಕ್ಕಿ ಇವಾಗ ಬಿರಿಯಾನಿ ಬಂದ್ಬಿಟ್ಟಿದೆ. ಯಾಕೆ ಚೇಂಜಸ್? ಎಲ್ಲ ತಮ್ಮ ದಯ ಸ್ವಾಮಿ. ಯಾಕೋ ನಾನೇ ಚೇಂಜ್ ಆಗೋ ತರ ಕಾಣ್ತಿದೆ. ಟೇಸ್ಟಿಯಾಗಿ ಮಾಡಿದ್ಯಾ ಬಿಡ. ಸೂಪರ್. ಹಲೋ, ಯಾಕೇನು ಮಾತಾಡ್ತಾನೆ ಇಲ್ಲ? ನೀವು ಏನು ಕೇಳ್ತಾನೆ ಇಲ್ಲ. ಫಸ್ಟ್ ಏನ್ ನೋಡಿದ್ರೆ ಅಷ್ಟೊಂದ್ ಮಾತಾಡಿದ್ರಿ. ನಾನ್ ನಿಮ್ಮನ್ನ ರೌಡಿ ಅನ್ಕೊಂಡಿದ್ದೆ. ನಾನು ನಿಮ್ಮನ್ನ ಗಂಡು ಬೀರಿ ಅನ್ಕೊಂಡಿದ್ದೆ. ಈಗೇನ್ ಅನ್ಕೊಂಡಿದ್ದೀರಾ? ಹುಡುಗಿ ಅನ್ಕೊಂಡಿದ್ದೀನಿ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಇದು ಲವ್ ಎಕೋ ಪಾಯಿಂಟ್ ಅಂತ. ನಾವ್ ಲವ್ ಮಾಡ್ತಾ ಇರೋರ್ ಹೆಸರನ್ ಕೂಗಿದ್ರೆ ಆ ಕಡೆಯಿಂದ ಎಕೋ ಬರುತ್ತೆ. ಅದು 3 ಸಾತಿ ಕೇಳಿಸಿದ್ರೆ ನಾವ್ ಲವ್ ಮಾಡ್ತಾ ಇರೋರು ನಮ್ಮನ್ನೂ ಅಷ್ಟೇ ಲವ್ ಮಾಡ್ತಾ ಇದಾರೆ ಅಂತ ಅರ್ಥ. ರಿಯಲಿ? ಹಾಗಾದ್ರೆ ನಾನ್ ಒಂದ್ಸಾರಿ ಚೆಕ್ ಮಾಡ್ಲೇಬೇಕು. ಯಾಕೆ? ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಎಸ್. ಯಾರು? ನಂಜಮ್ಮ! ಯಾರೇ ಅದು ನಂಜಮ್ಮ? ನಮ್ಮ ಅಜ್ಜಿ. ನೋಡಿ, ಒಂದ್ಸಾರಿನೂ ಎಕೋ ಬರ್ಲಿಲ್ಲ. ಬದುಕಿದ್ದಾಗ ನನ್ ಕಂಡ್ರೆ ಪ್ರಾಣ ಅಂತ ನಾಟಕ ಮಾಡ್ತಿದ್ಲು ಅನ್ಸುತ್ತೆ. ಎಂತ ಮೋಸ. ನೀವ್ಯಾರನ್ನೂ ಲವ್ ಮಾಡ್ತಾ ಇಲ್ವಾ? ಎಸ್. ಮತ್ ಕೂಗ್ ಚೆಕ್ ಮಾಡ್ಕೊಳ್ಳಿ. ನನ್ಗೆ ನಾಚಿಕೆ ಆಗುತ್ತೆ. ಸರಿ, ನಾನ್ ಕಿವಿ ಮುಚ್ಕೊಳ್ತೀನಿ, ನೀವು ಕೂಗ್ ಚೆಕ್ ಮಾಡ್ಕೊಳ್ಳಿ.
ಅಕ್ಷಯ್ 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 ಎಕೋ ಬರ್ಲಿಲ್ವಾ? ಬಂತು. ಮತ್ ಯಾತಕ್ ಕಾಯ್ತಾ ಇದೀರಾ? ಬನ್ನಿ ಹೋಗೋಣ. ಆ ಫಿಲ್ಮ್ ಚೆನ್ನಾಗಿದೆ ಅಲ್ವಾ? ಹೌದು, ನನ್ಗೂ ತುಂಬಾ ಇಷ್ಟ ಆಯ್ತು. ಓಹೋ, ಪ್ಲೀಸ್ ಬೇಡ ಅಕ್ಷಯ್, ಬನ್ನಿ ಹೋಗೋಣ. ಯಾರವನು? ನನ್ನ ಲವ್ ಮಾಡ್ತಾ ಇದ್ದಾನಂತೆ, ನಾನು ಅವನ್ನ ಲವ್ ಮಾಡ್ಬೇಕಂತೆ. ದಾರಿ ಸಿಕ್ತಾಗೆಲ್ಲ ನನ್ ತಲೆ ತಿಂತಾನೆ. ಏಯ್, ನಾನ್ ನಿಂಗೆ ಎಷ್ಟ್ ಸರಿ ಹೇಳಿದೀನಿ ಸುಮ್ಮನೆ ನನ್ ಹಿಂದೆ ಬರ್ಬೇಡ ಅಂತ. ನಾನ್ ನಿನ್ನ ಲವ್ ಮಾಡ್ತಾ ಇಲ್ಲ. ಯಾಕೆ ಇವನ್ ಲವ್ ಮಾಡ್ತಾ ಇದೀಯಾ? ಅದೆಲ್ಲ ನಿಂಗೆ ಯಾಕೆ? ಬಾಯ್ ಮುಚ್ಕೊಂಡು ಹೋಗು. ಬನ್ನಿ ಅಕ್ಷಯ್ ಹೋಗೋಣ. ಯು ಲೋಫರ್. ಏಯ್, ಬಿಡೋ ಅವಳ ಕೈನ. ಇವನ್ ಕೈ ಹಿಡಿಯೋ ಗಂಡು ನಾನೇ. ಬೇರೆ ಯಾರಾದ್ರೂ ಕೈ ಹಾಕಿದ್ರೆ ತೆಗೆದು ಬಿಡ್ತೀನಿ. ನಡೀರಿ ಹೋಗೋಣ.